ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಒಂದು ಸ್ಪೆಷಲ್ ರೆಸಿಪಿನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನ್ ವೆಜ್ ಲವರ್ಸಿಗೆ ನಾನು ಯಾವ ರೀತಿ ಚಿಕನ್ ಬಿರಿಯಾನಿ ಹಾಗೂ ಚಿಕನ್ ಫ್ರೈ ಅಲ್ಲ ಚಿಕನ್ ಮಸಾಲ ಚಿಕನ್ ಗ್ರೇವಿ ಯಾವ ರೀತಿ ಮಾಡೋದು ಅಂತ ತುಂಬಾ ಈಸಿಯಾಗಿ ಟೇಸ್ಟಾಗಿ ಮಾಡುವಂಥ ಒಂದು ರೆಸಿಪಿನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿರಿ ಹೀರೋ ಹೆಂಗೆ ತಲೆ ಹಚ್ಕೊತಾ ಇದ್ದಾನೆ, ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನಿಮ್ಮ ಜೊತೆ ನಾನು ಶೇರ್ ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಇವತ್ತು ನನ್ನ ಹಸ್ಬೆಂಡ್ ಅವರು ಮನೇಲಿದ್ದರು. ಇವತ್ತು ಡ್ಯೂಟಿ ಇರಲಿಲ್ಲ, ವರ್ಕ್ ಇರಲಿಲ್ಲ ಅಂತ ಹೇಳಿ. ಸೊ ಇವತ್ತು ಮನೇಲಿ ಇದ್ದಿದ್ದರಿಂದ ಇಬ್ಬರು ಮಕ್ಕಳು ಕೂಡ ಒಟ್ಟಿಗೆ ಇದ್ದರು. ಎಲ್ಲರೂ ಒಟ್ಟಿಗೆ ಇದ್ರು ಅಂದರೆ ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತಂದೇಳಿ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡಲಿಲ್ಲ ನಾನು ಇವತ್ತು ಬೆಳಗ್ಗೆಯಿಂದ. ಇವತ್ತು ಸಂಜೆ ಇವಾಗ ಟೈಮ್ ಬಂದು 7 o'clock ಆಗಿದೆ, 6:46 ಆಗಿದೆ. ಅಮ್ಮ ಇವಾಗ ನಾನು ಏನಾದರೂ ಸ್ಪೆಷಲಾಗಿ ಏನಾದರೂ ಮಾಡಾಯಿತು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಚಿಕನ್ ಬಿರಿಯಾನಿ ಹಾಗೂ ನನ್ನ ಫೇವ್ರೆಟ್ ಆಗಿರೋದ್ರಿಂದ ನನಗೆ ಚಿಕನ್ ಬಿರಿಯಾನಿ ಹಾಗೂ ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಚಿಕನ್ ತರಲಿಕ್ಕೆ ಹೋಗಿದ್ದಾರೆ. ನೋಡೋಣ ಏನು ಮಾಡ್ತಾರೋ, ಕ್ಲೋಸ್ ಆಗಿರುತ್ತೋ ಅಥವಾ ಓಪನ್ ಇರುತ್ತೋ ಏನೋ ಗೊತ್ತಿಲ್ಲ. ತೊಗೊಂಬರ್ತೀನಿ ಅಂತ ಹೋಗಿದ್ದಾರೆ. ಇನ್ನು ಮುಖ ತೊಳ್ಕೊಂಡು ಪೂಜೆ ಮಾಡಿ ಇವತ್ತು ಲೇಟ್ ಆಯಿತು. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳು ಎದ್ದೇಳೋಕ್ಕೆ ರೆಡಿ ಇಲ್ಲ. ಅವ್ರ ಪಪ್ಪ ಇರೋದ್ರಿಂದ ಫುಲ್ ಖುಷಿ ಇವತ್ತು ಮನೆಯಲ್ಲಿ ಅವ್ರ ಪಪ್ಪ ಇರೋದ್ರಿಂದ ಇಬ್ಬರು ಫುಲ್ ಖುಷಿಯಾಗಿ ಕಿರ್ಚಾಡೋದು ಕೂಗಾಡೋದು. ಅವ್ರ ಆಟ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತಲ್ಲ, ಅದರಲ್ಲೇ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಇವತ್ತು ಫುಲ್ ಡೇ. ಬೆಳಗ್ಗೆ ಏನೇ ಇಲ್ಲ, ಬೆಳಗ್ಗೆ ಅವಲಕ್ಕಿನ ಮಾಡಿದೆ ಆ್ಯಂಡ್ ಮಧ್ಯಾಹ್ನಕ್ಕೆ ಬೇಳೆ ಸಾಂಬಾರು ಅನ್ನ ಮಾಡಿದ್ದೆ. ಸೊ ಅವ್ರಿಗೆ ಇದು ಏನದು ಬೇಳೆನ ಮಸ್ತು ಸಾಂಬಾರು ಮಾಡ್ತಾರಲ್ಲ, ಸೊ ಆ ಥರ ಮಾಡಿಕೊಟ್ಟಿದ್ದೆ. ಅದು ಅವ್ರಿಗೂ ಇಷ್ಟ, ನನಗೂ ಇಷ್ಟ. ಆ್ಯಂಡ್ ಸೊ ಇವಾಗ ಸ್ವಲ್ಪ ನೈಟ್ ಊಟಕ್ಕೆ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತಂದು ಹೇಳಿ ಬಿರಿಯಾನಿ ಮತ್ತು ಡ್ರೈ ರೊಟ್ಟಿ ಇಲ್ಲಾಂದರೆ ಚಪಾತಿನ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿರಲಿ. ಇನ್ನೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗಿದ ಪಕ್ಕ ಬೆಲ್ಲೈಕನ್ ಇರುತ್ತೆ, ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ದಟ್ ಇವಾಗ ನೀವೇ ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು. ಆ್ಯಂಡ್ ಮಯೂ ಇಲ್ಲಿ ಕಟಿಂಗ್ ಮಾಡಿಸಿದ್ದಾನೆ. ಮೊನ್ನೆ ಸಂಡೇ ಹೋಗಿ ಮಾಡಿಸ್ಕೊಂಡು ಬಂದಿದ್ದಾರೆ ಅವ್ರ ಪಪ್ಪ. ಚೆನ್ನಾಗಿದೆ ಅಲ್ವಾ? ಅಲ್ಲಿ ನೋಡಿ ಅಮ್ಮ ಏನೋ ಬಾಯಲ್ಲಿ ಇಟ್ಕೊಂಡಿದ್ದು ಪೌಡರ್ ಡಬ್ಬಿ ಇದು. ಹಾಯ್ ಮೇಡಮ್ಮು. ಎಸ್ ಬನ್ನಿ ಇವತ್ತು ವಿಡಿಯೋ ಹೇಗೆ ಬರುತ್ತೆ ಅಂತ ನೋಡೋಣ. ಆ್ಯಂಡ್ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಟ್ರೈ ಮಾಡಿ. ಆ್ಯಂಡ್ ಟ್ರೈ ಮಾಡಾದ್ಮೇಲೆ ಇದು ಒಂಥರ ಮುಸ್ಲಿಂ ಟೈಪ್ ಬಿರಿಯಾನಿ, ನಮ್ಮ ಮುಸ್ಲಿಂ ಮಾಡ್ತಾರಲ್ಲ, ಸೊ ಅವ್ರ ಥರನೇ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇಗೆ ಬರುತ್ತೆ ನೋಡೋಣ ಅಂತ ನೋಡೋಣ. ಓಕೆನಾ? ಓಕೆ, ನೀವು ಟ್ರೈ ಮಾಡಿ ಆ್ಯಂಡ್ ಹೇಗೆ ಬಂದಿತ್ತು ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸ್ಬೋದು. ನನ್ನ ವಿಡಿಯೋ ಆದಷ್ಟು ಜಾಸ್ತಿ ಬೇಗನೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆ, ಎಲ್ರಿಗೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಡಿಯೋ ಕಂಟಿನ್ಯೂ. ಪಪ್ಪ ಹಾಯ್ ಮೇಡಮ್, ಹಾಯ್ ಮೇಡಮ್, ಹಾಯ್, ಹಲೋ. ಪಪ್ಪ ಕೊಡಮ್ಮ. ಯಾಕೆ? ಅವ್ರ ಅಣ್ಣ ಹೊರಗಡೆ ಹೋಗಿದ್ದಾನೆ ಇವಾಗ ನಾಯಿಗೆ ಊಟ ಹಾಕ್ಲಿಕ್ಕೆ. ಸೊ ಇವಾಗ ಇವಳಿಗೆ ಸಂಕಟ ಬಂದಿದೆ. ಯಾರು? ಅಣ್ಣನ ಬಿಟ್ಟೋಗಿದ್ದಾನಾ? ನೀನು ಬಿಟ್ಟೋಗಿದ್ದ? ತೆಗಿ ಬಾಯ್ಲೆ, ತೆಗಿ, ಬಾಯ್ಗೆ ಹಾಕೋಬಾರ್ದು. ಅಮ್ಮ ನನ್ನ ಹೆಸರೇನಮ್ಮ? ಆಯ್ತಾ ತೆಗಿಯಮ್ಮ. ಅಮ್ಮ 1 2 3 4 5 6 7 8 9 9 ಆದ್ಮೇಲೇನು? 9 ಆದ್ಮೇಲೇನು? 10. ನೆಕ್ಸ್ಟ್ ಏನಮ್ಮ? ಅ ಆ ಇ ಈ ಉ ಎ ಐ ಒ ಓ ಔ ಅಂ
ಅವ್ ಅಮ್ ಜಾಸ್ತಿ ಉರ್ಸಂಗಿಲ್ಲ ಅವಳಿಗೆ, ರಬ್ಬನ ಬಿಟ್ಬಿಡ್ತಾಳೆ. ಅವಳದು ಹೊಡ್ತ ತಡ್ಕೊಳಕ್ಕಾಗಲ್ಲ. ಅಯ್ಯಪ್ಪ. ಅಮ್ಮ ಅಮ್ಮ ಐ ಲವ್ ಯು, ಐ ಲವ್ ಯು ಮಗ್ಳೆ, ಐ ಲವ್ ಯು, ಐ ಲವ್ ಯು ಮಗ್ಳೆ. ಅಮ್ಮಗುಂದು ರಿಶುಮಾ ತಗ್ಗಿಯಮ್ಮ, ಬಾಯಲ್ಲಿ ಹಂಗೆಲ್ಲ ಇಟ್ಕೋಬಾರ್ದು. ಬ್ಯಾಟ್ಗಳೇನೋ ಶಿ ಬೌಲ್ ಇಟ್ಕೊಬಾರ್ದಿ ಕೊಳ್ಕಿ. ನೋಡಿ ಏನಾದ್ರು ಬೈದಿದ ತಕ್ಷಣ ಹಂಗೆ ಹಳಕ್ ಸ್ಟಾರ್ಟ್ ಮಾಡಿಬಿಡ್ತಾಳೆ ನೋಡಿ. ಡಾಗಿ ಕಂಡ್ರೆ ಭಯ ಅವಳಿಗೆ. ಸ್ವಲ್ಪ ಭಯಂಗಿಲ್ಲ, ಹಂಗೆ ಹತ್ತಿ ಬಿಡ್ತಾಳೆ ನೋಡಿ ನೋಡಿ ನೋಡಿ. ಕಣ್ಣಲ್ಲಿ ಹಂಗೆ ದಳ ದಳ ಬಂದು ಬಿಡ್ತಾವೆ. ಅಲ್ಲೋಡಲ್ಲಿ ಯಾರಿದ್ದಾರೆ? ಹಾಯ್ ಮಾಡು, ಹಾಯ್ ಹಾಯ್ ಮಾಡಮ್ಮ, ಹಾಯ್ ಹೇಳಮ್ಮ. ಗುಡ್ ಗರ್ಲ್ ಅಮ್ಮ, ಗುಡ್ ಗರ್ಲ್. ಅಣ್ಣ ಬಾಯ್ಲಿ. ಎಸ್, ನೋಡಿದ್ರಲ್ಲ ಹೇಗೆಲ್ಲ ಸಂಭಾಳಿಸ್ತೀನಿ ನಾನು ನನ್ನ ಮಕ್ಕಳನ್ನ ಅಂತಂದೇಳಿ. ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ಕೆಲಸನೇ ಆಗಿತ್ತು ನನಗೆ. ಆ್ಯಂಡ್ ಸಂಜೆ ಮೇಲೆ ನಾನು ಈ ಒಂದು ಅಡುಗೆನ ಮಾಡೋಣ ಅಂತಂದೇಳಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಪ್ಲ್ಯಾನ್ ಅಂದರೆ ಬೆಳಗ್ಗೆಯಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ದಿಲ್ಲ, ಸಂಜೆನೇ ಪ್ಲ್ಯಾನ್ ಮಾಡಿದ್ದು. ನೈಟು ಊಟಕ್ಕೆ ಇದನ್ನೇ ಮಾಡೋಣ ಅಂತಂದೇಳಿ. ನಾನು ಒಬ್ಬರು ಯೂಟ್ಯೂಬರಿಂದು ಬಿರಿಯಾನಿ ಮುಸ್ಲಿಮ್ ಅವರು ಬಿರಿಯಾನಿನ ಮಾಡೋದು ನೋಡಿದೆ. ಸೊ ಅದನ್ನು ಟ್ರೈ ಮಾಡೋಣ ಅಂತಂದೇಳಿ ನಾನು ಇವತ್ತು ಚಿಕನ್ ಬಿರಿಯಾನಿ ಹಾಗೂ ಚಿಕನ್ ಡ್ರೈನ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿತ್ತು. ನಾವು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ತಿಂದೆ. 2 ದಿನ ಹಿಡ್ಕೊಂಡು ತಿಂದಿದ್ದಾಯಿತು. ಮತ್ತು ಸಂಜೆ ಅಷ್ಟರಲ್ಲಿ ಚಿಕನ್ನೆಲ್ಲ ತೊಗೊಂಡು ಬಂದು ಕೊಟ್ಟರು ನನ್ನ ಹಸ್ಬೆಂಡು. ನಾನು ಅವಳನ್ನೆಲ್ಲ ಸುಧಾರಿಸಿ ಇಬ್ಬರೂ. ಆ್ಯಂಡ್ ಮಯು ಅವ್ರ ತಾತ ಜೊತೆ ಹೋದ. ಅವನು ಬೆಳಗ್ಗೆಯಿಂದ ಅವ್ರ ತಾತನ ಮನೆಗೆ ಹೋಗಿದ್ದಿಲ್ಲ. ಸೊ ಅದಕ್ಕೆ ನಾವು ಅಪ್ಪಂಗೆ ಏನೋ ಕಳ್ಕೊಂಡಂಗೆ ಆಗಿರುತ್ತೆ. ನನ್ನ ಮಗನ ಬಿಟ್ಟೇ ಇರೋದಿಲ್ಲ, ಮಯುನ ಬಿಟ್ಟೇ ಇರೋದಿಲ್ಲ ಅವ್ರ ತಾತ. ಸೊ ಅದಕ್ಕೆ ಸಂಜೆ ಅಷ್ಟೊತ್ತಿಗೆ ಬಂದು ಕರ್ಕೊಂಡು ಹೋಗ್ಬಿಟ್ರು ಅವನನ್ನು. ಮತ್ತು ಅವನು ನೈಟ್ ಊಟನೇ ಮಾಡಲಿಲ್ಲ. ಅಲ್ಲಿ ಹೋಗಿ ಊಟ ಮಾಡಿದ್ದ ಅಂತ ಹೇಳಿದರು. ಅಲ್ಲಿ ಅವ್ರ ತಾತ ಅಜ್ಜಿ ಜೊತೆ ಇದ್ದರೆ ತುಂಬಾ ಏನು ಹಠ ಜಾಸ್ತಿ, ಕೀಟ್ಲೆ ತರಲೆ ತುಂಬಾ ಮಾಡ್ತಾನೆ. ಇಲ್ಲಿ ನಮ್ಮ ಮನೇಲಿದ್ದರೆ ಒಂಥರ ದೊಡ್ಡವ್ರ ಥರ. ಈಗ ಯಾಕೆಂದರೆ ಅವ್ರ ತಂಗಿಗೆ ಅಣ್ಣ ಆಗಿದ್ದಾನಲ್ಲ, ಇಲ್ಲಿ ನಮ್ಮ ಮನೇಲಿ ಆ ಥರ ಏನೋ ದೊಡ್ಡವ್ರ ಥರ ಇರ್ತಾನೆ, ಸೈಲೆಂಟಾಗಿರ್ತಾನೆ, ಏನು ಅಷ್ಟು ತರಲೆ ಕೀಟ್ಲೆ ಏನೂ ಮಾಡೋದಿಲ್ಲ. ಆ್ಯಂಡ್ ಅವನನ್ನು ಕಳಿಸಿ ನಾನು ಬೇಗ ಅಡುಗೆ ಮಾಡ್ಕೊಳ್ಳೋಣ ಅಂತಂದೇಳಿ ನನ್ನ ಹಸ್ಬೆಂಡ್ ಅವರು ಅಮ್ಮನ ಮಲಗಿಸಿದ್ರು. ಅವ್ರ ಪಪ್ಪ ಮಲಗಿಸಿದ್ರು. ಅವಳನ್ನು ಜೋಲಿಯಲ್ಲಿ ತೂಗಿ ಮಲಗಿಸಿದ್ರು. ಡಾಗಿ ಬಂತು ಹಂಗೆ ಹಿಂಗೆ ಅಂತ ಹೇಳ್ಕೊತ ಅವಳನ್ನು ಮಲಗಿಸೋ ಅಷ್ಟರಲ್ಲಿ ಅವ್ರಿಗೂ ಸುಸ್ತಾಯಿತು. ಚಿಕನ್ನೆಲ್ಲ ತೊಗೊಂಡು ಬಂದಿದ್ದರು. ನಾನು ಅದನ್ನು ತೆಗೆದು ಮತ್ತು ಅವಳಿಗೆ ಏನೋ ಉದ್ಕ ಅಷ್ಟೇ ತೆಗಿತಾರಲ್ಲ ಬೇಯಿಸಿ, ಸೊ ಅದನ್ನು ಸಪ್ರೇಟಾಗಿ ತೆಗಿಯೋಣ ನಾಳೆ. ಮತ್ತು ನೆಕ್ಸ್ಟ್ ಡೇ ಮಯು ಬಂದಾಗ ಅವನು ಊಟ ಮಾಡ್ತಾನೆ ಮಧ್ಯಾಹ್ನ ಟೈಮ್ ಅಂತಂದೇಳಿ ನಾನು ತೆಗೆದು ನೀಟಾಗಿ ವಾಶ್ ಮಾಡ್ತೀನಿ. ನಾನು ಚಿಕನ್ನ ಕೆಲವು ಜನಗಳು ನನಗೆ ಈಗಲೂ ನೆನೆಸ್ಕೊಂಡ್ರೆ ವ್ಯಾಕ್ ಅಂತ ಅನಿಸುತ್ತೆ. ಕೆಲವು ಜನಗಳು ಚಿಕನ್ನ ತೊಳೆಯೋದೇ ಇಲ್ಲ, ಹಂಗೆ ಡೈರೆಕ್ಟಾಗಿ ಅಡುಗೆ ಮಾಡ್ತಾರೆ. ನಿಜವಾಗ್ಲೂ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ತುಂಬಾ ಏನದು ಬ್ಯಾಕ್ಟೀರಿಯಾಸ್ ಇರುತ್ತೆ ಅದು. ಸೊ ಅದಕ್ಕೆ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ 3-4 ಸರಿ ತೊಳೆದ್ರೆ ತುಂಬಾ ಚೆನ್ನಾಗಿ, ಏನು ಟೇಸ್ಟ್ ಹೋಗೋದಿಲ್ಲ, ಏನೂ ಇಲ್ಲ. ಸೊ ನೀಟಾಗಿ ತೊಳ್ಕೊಂಡು ಅಡುಗೆ ಮಾಡೋದ್ರಿಂದ ನಮಗೆ ಒಳ್ಳೆಯದಲ್ವ. ಹಾಗೆ ಮಾಡಿದರೆ ಏನು ಯಪ್ಪ ಅದರಲ್ಲಿ ನಿಜವಾಗ್ಲೂ ತುಂಬಾ ಬ್ಯಾಕ್ಟೀರಿಯಾಸ್ ಇರುತ್ತೆ. ಅಂಡ್ ಗಲೀಜು ಅದೆಲ್ಲ ಭಾಳ ಜಾಸ್ತಿ ಇರುತ್ತೆ. ಕೆಲವು ಜನಗಳು ಮಾಡ್ತಾರೆ. ನನಗೆ ಗೊತ್ತಿಲ್ಲದೇನೋ ಎಲ್ಲೋದ್ರೂ ತಿನ್ನಬೇಕು. ಈಗ ಇದೇ ಹೋಟೆಲಿಂದ ಏನಾದರೂ ತರ್ಸ್ಕೊಂಡು ತಿನ್ನಬೇಕು ಅಂತಂದರೆ ನಂಗೆ ಅದೇ ಭಯ ಅನಿಸುತ್ತೆ, ಹೆಂಗೆ ತೊಳೆದಿರ್ತಾರೋ ಏನು ಅಂತಂದೇಳಿ. ಅದರಿಂದನೇ ಆ್ಯಕ್ಚುಲಿ ಕಾಯಿಲೆಗಳು ಅದೆಲ್ಲ ಬರೋದು, ಹೆಲ್ತ್ ಅಪ್ಸೆಟ್ ಆಗೋದು. ಸೊ ದಯವಿಟ್ಟು ಚಿಕನ್ ಆಗಲಿ, ಮಟನ್ ಆಗಲಿ, ಫಿಶ್ ಆಗಲಿ, ಏನೇ ಆಗಲಿ, ಫ್ರೂಟ್ಸು ವೆಜಿಟೇಬಲ್ಸ್ ಏನೇ ಆದ್ರೂ ಚೆನ್ನಾಗಿ ತೊಳೆದೇ ನಾವು ತಿನ್ನಬೇಕು. ಇವಾಗ ಪ್ರತಿಯೊಂದರಲ್ಲೂ ಎಲ್ಲನೂ ಕೆಮಿಕಲ್ಸ್ ಎಲ್ಲದರಲ್ಲೂ ಕೆಮಿಕಲ್ಸ್. ಇವಾಗ ಯಾವುದೇ ರೀತಿ ವಿತೌಟ್ ಕೆಮಿಕಲ್ಸ್ ಯಾವುದೂ ಇರೋಲ್ಲ. ಈವನ್ ಸೊಪ್ಪು ತರಕಾರಿ ಎಲ್ಲದರಲ್ಲೂ ಅಷ್ಟೇ. ಸೊ ಅದಕ್ಕೆ ನಮ್ಮ ಸುರಕ್ಷತೆ ನಮ್ಮ ಕೈಲಿದೆ ಅಲ್ವಾ, ನಮ್ಮ ಆರೋಗ್ಯ ನಮ್ಮ ಕೈಲಿದೆ ಅಂತಂದು ಹೇಳಿ ಚೆನ್ನಾಗಿ ಏನೇ ಇದ್ರೂ ತೊಳೆದು ನೀರು ಉಪ್ಪು ಹಾಕಿ
ತೊಳೆದ್ರೆ ಬ್ಯಾಕ್ಟೀರಿಯಾಸ್ ಎಲ್ಲ ಹೋಗುತ್ತೆ. ಆ್ಯಂಡ್ ಬಿಸಿನೀರಲ್ಲಿ ಏನನ್ನು ತೊಳಿಬೇಕು ಬಿಸಿನೀರಲ್ಲಿ ತೊಳೀರಿ. ಯಾವುದನ್ನು ಬಿಸಿನೀರಲ್ಲಿ ತೊಳಿಬಾರ್ದು ಅದನ್ನು ತೊಳಿಬಾರ್ದು. ಸೊ ನಾನಿಲ್ಲಿ ಚಿಕನ್ನ ಉಪ್ಪು ಮತ್ತು ಅರಿಶಿನ ಹಾಕಿ ನೀಟಾಗಿ 3-4 ಸರಿ ಎಲ್ಲ ತೊಳೆದು ಆ್ಯಂಡ್ ಮಕ್ಕಳಿಗೆ ಏನೆಲ್ಲ ಬೇಕು ಯಾವ ರೀತಿ ಅಂತ ಅವರು ಬೋನ್ ಇರಲ್ಲೆಲ್ಲ ತಿನ್ನಲ್ಲ. ಸೊ ಬೋನ್ಲೆಸ್ ಇರೋವಂಥದ್ದೆಲ್ಲ ತೆಗೆದು ಅದನ್ನು ಬೇಯಿಸೋಕ್ಕೆ ಅಂತಂದೇಳಿ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಮತ್ತು ಏನದು ಅರಿಶಿನ 1/2 ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ. ಆ್ಯಂಡ್ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಇದಿಷ್ಟನ್ನು ಹಾಕಿ ನಾನು ಕುದಿಲಿಕ್ಕೆ ಇಡ್ತೀನಿ. ಒಂದು 20 ನಿಮಿಷ ಕುದಿಸಿದೆ ನಾನು ಅದರ ರಸ. ಮತ್ತು ಅದನ್ನು ನಾನು ರೈಸಿಗೆ ಇಲ್ಲಾಂದರೆ ಮುದ್ದೆ ಮಾಡಿದರೆ ಮುದ್ದೆ ಹಾಕಿ ಊಟ ಮಾಡಿಸ್ತೀನಿ. ಮೈಯೂಗಾದರೂ ಅಷ್ಟೇ ಅಮ್ಮಗಾದರೂ ಅಷ್ಟೇ. ಇತ್ತೀಚೆಗೆ ಅಮ್ಮಗೆ ಚಿಕನ್ ಅದು ಶೇರ್ವ ತಿನ್ನಿಸ್ತಾ ಇರೋದು. ಆ್ಯಂಡ್ ಯಾವಾಗಂದರೆ 9 ಮಂತ್ಸ್ ಕಂಪ್ಲೀಟ್ ಆದಾಗಿಂದ ಒಂದು 15-20 ಡೇಸ್ ಆಯ್ತು ಅಷ್ಟೇ. 1-2 ಟೈಮ್ಸ್ ಏನೋ ತಿಂದಿದ್ದಾಳೆ. ಇನ್ನು ಚಿಕನ್ ಏನೂ ತಿನ್ನಿಸಿಲ್ಲ. ಬಿರಿಯಾನಿ ಕೂಡ ತಿನ್ನಿಸಿದ್ದೀನಿ ಅವಳಿಗೆ. ಅವಳು ತಿಂತಾಳೆ. ಇವಾಗಿಂದನೇ ಖಾರ ಸ್ಟಾರ್ಟ್ ಮಾಡೋಣ ಅಂತಂದೇಳಿ ಖಾರ ತಿನ್ನಿಸೋದು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನಾನಿಲ್ಲಿ ಮಸಾಲೆಗೆ ಏನೇನು ಜೋಡಿಸ್ಕೊಂಡಿದ್ದೀನಿ ಅಂದರೆ ಪುದೀನ ಕೊತ್ತಂಬರಿ 4-5 ಟೊಮ್ಯಾಟೊ, 1 ಈರುಳ್ಳಿ, ಸ್ವಲ್ಪ ಶುಂಠಿ, 2 ಇಂಚಷ್ಟು ಶುಂಠಿ, 5-6 ಬೆಳ್ಳುಳ್ಳಿ ಆ್ಯಂಡ್ ಏಲಕ್ಕಿ, ಲವಂಗ, ಮೆಣಸು, ಚಕ್ಕೆ ಎಲ್ಲ ತೊಗೊಂಡು ಇದಿಷ್ಟನ್ನು ರುಬ್ಕೊಂಡಿದ್ದೀನಿ. ಕೊಬ್ಬರಿ ಏನೂ ಹಾಕಿಲ್ಲ ನಾನು ಡ್ರೈಗೆ, ಅದಕ್ಕೆಲ್ಲ ಕೊಬ್ಬರಿ ಹಾಕಲ್ಲ. ಯಾಕೆಂದರೆ ನಾವಿಬ್ಬರೇ ಇರೋದ್ರಿಂದ ಕೊಬ್ಬರಿ ಹಾಕಿಲ್ಲ ನಾನು. ಯಾರಾದರೂ ಜನ ಬಂದರೆ ಸಾಂಬಾರು ಏನಾದ್ರು ಮಾಡಿದರೆ ಜಾಸ್ತಿ ಏನಾದರೂ ಸಾಂಬಾರು ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಅದನ್ನು ಮಾತ್ರ ನಾನು ಕೊಬ್ಬರಿನ ಹಾಕೋದು. ಆ್ಯಂಡ್ ಅದೆಲ್ಲ ರುಬ್ಬಿಟ್ಕೊಂಡಿದ್ದೆ. ಸೊ ಇಲ್ಲಿ ನಾನು ಫಸ್ಟು ಡ್ರೈನ ಮಾಡ್ತಾಯಿದ್ದೀನಿ, ಚಿಕನ್ ಡ್ರೈನ. ಸೊ ಒಂದು ಪಾತ್ರೆಗೆ ಒಂದು 4-5 ಸ್ಪೂನಷ್ಟು ಆಯಿಲ್ನ ಹಾಕಿದ್ದೀನಿ. ಆ್ಯಂಡ್ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಸೊ ತುಂಬ ಜನಕ್ಕೆ ಗೊತ್ತಿರಲ್ಲ, ಕರಿಬೇವು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಅದು ಫ್ಲೇವರ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸೊ ಕರಿಬೇವು ಹಾಕಿ ಏನಾದರೂ ಡ್ರೈ ಫ್ರೈ ಏನೇ ಮಾಡಬೇಕಾದ್ರೂ ಸಾಂಬಾರಿಗೆ ಬೇಡ, ಈ ಥರ ಡ್ರೈ ಏನಾದರೂ ಮಾಡಬೇಕಾದ್ರೆ ಕರಿಬೇವು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಕರಿಬೇವನ್ನ ಹಾಕಿದ್ದೀನಿ. ಆ್ಯಂಡ್ ಹಸಿರು ಮೆಣಸಿಕಾಯಿನ ಒಂದು 4-5 ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಆ್ಯಂಡ್ ಸೊಪ್ಪುಗಳನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ ಮೆಂತ್ಯನ ಎರಡನ್ನೂ ತೊಳೆದು ಕಟ್ ಮಾಡಿ ಒಂದು ಹಿಡಿಯಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊಪ್ಪನ್ನ. ಸೊ ಸೊಪ್ಪು ಅದೆಲ್ಲ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು, ಸೊ ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಅದು ಸ್ಮೆಲ್ಲೆಲ್ಲ ಹೋಗೋವರೆಗೂ. ಕರಿಬೇವನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು, ಜಾಸ್ತಿ ಡೀಪ್ ಫ್ರೈ ಮಾಡಿದರೆ ಚೆನ್ನಾಗಿ ಅನಿಸಲ್ಲ, ಒಂಥರ ಸೀದೋಗಿರೋ ಥರ ಆಗುತ್ತೆ. ಸ್ವಲ್ಪ ಹಸಿಯಾಗಿ ಇದ್ರೇ ಚೆನ್ನಾಗಿ ಕರಿಬೇವು. ಆ್ಯಂಡ್ ಇದು ಫ್ರೈ ಆದಮೇಲೆ ಚಿಕನ್ನ ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ತೊಳೆದಿದ್ದೀನಿ. ಸೊ ಈ ಥರ ವೈಟಾಗಿರಬೇಕು ಚಿಕನ್, ಯಾವಾಗಲೂ ರೆಡ್ ಮತ್ತು ಎಲ್ಲೋ ಥರ ಇರಬಾರ್ದು. ಸೊ ಈ ಥರ ನೀಟಾಗಿ ತೊಳ್ಕೊಂಡಿರೋ ಚಿಕನ್ನ ಹಾಕ್ತಾಯಿದ್ದೀನಿ. ಚಿಕನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಅದೆಲ್ಲ ನೀಟಾಗಿ ಹತ್ಕೋಬೇಕು. ಈಗಲೂ ನಾನು ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ. ನಾನಿಲ್ಲಿ ಮಾರುತಿ ಖಾರದ ಪುಡಿನ ನಾನು ಯೂಸ್ ಮಾಡೋದು. ನಾನು ಎಲ್ಲ ಅಡುಗೆಗೂ ನಾನು ಮಾರುತಿ ಖಾರದ ಪುಡಿನೇ ಯೂಸ್ ಮಾಡೋದು. ಸೊ ಅದನ್ನು ನಾನು 2-2.25 ಸ್ಪೂನಷ್ಟು ನಾನು ಸ್ವಲ್ಪ ಜಾಸ್ತಿ ಖಾರ ಇರಲಿ ಅಂತಂದು ಹೇಳಿ, ನನಗೆ ಚಳಿಗಾಲದಲ್ಲಿ ಜಾಸ್ತಿ ಖಾರ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ಗೂ ಸ್ವಲ್ಪ ಅವರು ಜಾಸ್ತಿ ಖಾರ ತಿನ್ನಲ್ಲ, ಸ್ವಲ್ಪ ಖಾರ ತಿಂತಾರೆ. ಸೊ ಈಗ ಶೀತ ಇದೆಯಲ್ಲ, ತುಂಬ ಚಳಿ ಇರೋ ಟೈಮಲ್ಲಿ ಖಾರ ತಿಂದರೆ ಏನೋ ಒಂಥರ ಚೆನ್ನಾಗಿರೋವಂಥ ಫೀಲ್ ಅದು ಬೇರೆಯೇ ಇರುತ್ತೆ. ಸೊ ಅದಕ್ಕೆ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಸೊ ಅದನ್ನೆಲ್ಲ ನೀಟಾಗಿ ಚಿಕನ್ನಿಗೆ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ನಾನು ಮಿಕ್ಸ್ ಮಾಡಿ 1-2 ನಿಮಿಷ ಅದು ಫ್ರೈ ಆಗಬೇಕು. ಎಣ್ಣೆ ಉಪ್ಪು ಖಾರ ಜೊತೆಗೆ ಚಿಕನ್ ಫ್ರೈ ಆಗಿದ್ಮೇಲೆ ನಾನಿಲ್ಲಿ ಟೊಮೊಟೊನ ಸಪ್ರೇಟಾಗಿ ರುಬ್ಬಿಟ್ಕೊಂಡಿದ್ದೀನಿ. ಯಾಕೆ ಅಂದರೆ ಟೊಮೆಟೊನ ಅದರಲ್ಲಿ ರುಬ್ಬಿದರೆ ಚೆನ್ನಾಗಿ ಆಗಲ್ಲ ಅಂತಂದೇಳಿ ನಮ್ಮಮ್ಮ ಹೇಳ್ಕೊಟ್ಟಿರೋದು. ಸೊ ಇದೆಲ್ಲ ನಮ್ಮಮ್ಮನ ಸ್ಟೈಲೇ, ನಾನು ಏನೇ ಮಾಡಿದ್ರು ನಮ್ಮಮ್ಮನ ಸ್ಟೈಲೇ ಮಾಡಿದೆ. ಇವತ್ತು ಸ್ವಲ್ಪ ಬಿರಿಯಾನಿನ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಅಷ್ಟೇ. ಈ ಥರ ಡ್ರೈಗೆ ಮಸಾಲೆ ಟೊಮ್ಯಾಟೊ ಮತ್ತು ಕೊಬ್ಬರಿನ ಸಪ್ರೇಟಾಗಿ ರುಬ್ಕೊಂಡು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಸಪ್ರೇಟಾಗಿ ರುಬ್ಕೊಂಡು ಹಾಕಿದರೆ ಮಾತ್ರ ಚೆನ್ನಾಗಿ ಟೇಸ್ಟ್ ಬರೋದು. ಸೊ ಟೊಮ್ಯಾಟೊ ಹಾಕಿ ಒಂದು 5-10 ಮಿನಿಟ್ಸ್ ಅಷ್ಟು ಕುದಿ ಬರೋವರೆಗೂ ಕುದಿಸಿ, ಆಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಮಸಾಲೆ ಸೊಪ್ಪು ಅದೆಲ್ಲ ರುಬ್ಬಿಟ್ಕೊಂಡಿದ್ನಲ್ಲ, ಸೊ ಅದನ್ನು ನಾನು ಬಿರಿಯಾನಿಗೆ ಸ್ವಲ್ಪ ಸಪ್ರೇಟಾಗಿ ಅದನ್ನು ಅದರಲ್ಲೇ ತೆಗೆದು ಎಷ್ಟು ಬೇಕೋ ಅಷ್ಟು ನಾನು ಡ್ರೈಗೆ ನಾನು ಹಾಕ್ಕೊತಾ ಇದ್ದೀನಿ. ಒಂದು 3 ಸ್ಪೂನ್ ಈ ಸಾಂಬಾರಿನ ಚೌಟ್ ಇದೆಯಲ್ಲ, ಇದರಲ್ಲಿ ನಾನು 2 ಸ್ಪೂನಷ್ಟು
ಇದು ಮಸಾಲೆನೆಲ್ಲ ಹಾಕಿದ್ದೀನಿ ನಾನು. ಸೊ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಆ್ಯಂಡ್ ಮನೆಯಲ್ಲಿ ಮಾಡಿರೋಂಥ ಮಟನ್ ಮಸಾಲ, ಚಿಕನ್ ಮಸಾಲ ಏನೇ ಇದ್ರೂ ಅದನ್ನು ಹಾಕ್ಕೊಳ್ಳಿ. ಸೊ ನಮ್ಮ ಮನೇಲಿ ಅಮ್ಮ ಮಾಡಿರೋಂಥ ಮಟನ್ ಮಸಾಲ ಅದೇ ಈಗ ಸಾಂಬಾರಿಗೆ ಅದಕ್ಕೆ ಹಾಕ್ತಾರಲ್ಲ, ಮಟನ್ ಸಾಂಬಾರಿಗೆ, ನಾನ್ ವೆಜ್ ಸಾಂಬಾರಿಗೆ ಏನೇ ಆದ್ರೂ ಹಾಕ್ತಾರಲ್ಲ, ಸೊ ಅದನ್ನು ಮನೆಯಲ್ಲೇ ಮಾಡಿದ್ರು. ಅದನ್ನು ನಾನು ಒಂದು ಸ್ವಲ್ಪ ಹಾಕಿದ್ದೀನಿ. ಯಾಕೆಂದರೆ ಜಾಸ್ತಿ ಹಾಕಿದರೆ ಅದೊಂಥರ ಕಹಿ ಫ್ಲೇವರ್ ಬರುತ್ತೆ. ಸೊ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಅಂತಂದೇಳಿ ಲೋ ಫ್ಲೇಮಲ್ಲಿಟ್ಟು ನಾನು ಕುದಿಲಿಕ್ಕೆ ಈ ಕಡೆ ಸೈಡಿಗೆ ಇಟ್ಟಿದ್ದೀನಿ ನಾನು ಲೋ ಫ್ಲೇಮಲ್ಲಿ. ಆ್ಯಂಡ್ ಈ ಕಡೆ ನಾನು ಕುಕ್ಕರಲ್ಲಿ ಇವತ್ತು ಬಿರಿಯಾನಿನ ಮಾಡೋಣ ಅಂತ ಅಂದ್ಕೊಂಡು ಕುಕ್ಕರ ಇಟ್ಟಿದ್ದೀನಿ. ಆ್ಯಂಡ್ 2 ಟೇಬಲ್ ಸ್ಪೂನಷ್ಟು ಗೀನ ಹಾಕ್ತಿದ್ದೀನಿ, ತುಪ್ಪನ ಹಾಕ್ತಿದ್ದೀನಿ. ತುಪ್ಪ ಹಾಕೋದ್ರಿಂದ ನಿಜವಾಗ್ಲೂ ಬಿರಿಯಾನಿ ಸ್ಪೆಷಲ್ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ತುಪ್ಪ ಈಗ ಪಲಾವ್, ಟೊಮೆಟೊ ಬಾತ್ ಏನೇ ಆದ್ರೂ, ರೈಸ್ ಐಟಮ್ ಏನಾದರೂ ಮಾಡ್ತಾಯಿದ್ರಂದರೆ ತುಪ್ಪ ಹಾಕಿದರೆ ತುಂಬಾ ಚೆನ್ನಾಗಿರುವಂಥ ಫ್ಲೇವರ್ ಬರುತ್ತೆ. ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕೋದ್ರಿಂದ. ಲಾಸ್ಟಿಗೆ ಹಾಕೋರು ಹಾಕ್ತಾರೆ, ನಾನಿಲ್ಲಿ ಫಸ್ಟ್ ಒಗ್ಗರಣೆಗೆ ಹಾಕಿಬಿಡ್ತೀನಿ, ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ಅಂತಂದು ಹೇಳಿ. ಆ್ಯಂಡ್ ತುಪ್ಪನ 2 ಸ್ಪೂನಷ್ಟು ಹಾಕಿದ್ದೀನಿ. ಆ್ಯಂಡ್ 3 to 4 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಆಯಿಲ್ ಹಾಕೋಕ್ಕೆ ಎಷ್ಟು ಹಾಕಬೇಕು ಅಂತಲೇ ಬೇಗ ಗೊತ್ತಾಗಲ್ಲ, ಯಾಕೆಂದರೆ ಬೇಗ ಹಾಕೋಕ್ಕೆ ಆಗಲ್ಲ. ಸೊ ನಿಧಾನಕ್ಕೆ ಬರ್ತಾ ಇರುತ್ತೆ, ಗೊತ್ತಾಗಲ್ಲ. ಒಂದು 3 to 4 ಸ್ಪೂನಷ್ಟು ಹಾಕಿದ್ದೀನಿ ನಾನು ಎಣ್ಣೆ ಎಷ್ಟಾಗುತ್ತೆ ಅಂತ. ಆ್ಯಂಡ್ ಅದಕ್ಕೆ ಒಂದು 3 ಲವಂಗ, 1 ಏಲಕ್ಕಿ ಹಾಕಿ ಒಂದು 4 ರಿಂದ 5 ಹಸಿರು ಮೆಣಸಿಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಆ್ಯಂಡ್ ಅದನ್ನು ಹಾಕಿದ್ದೀನಿ. ಸೊಪ್ಪನ್ನು ತೊಳೆದಿಟ್ಕೊಂಡಿದ್ನಲ್ಲ, ಡ್ರೈಗೂ ಕೂಡ ಅದೇ ಸೇಮ್ ಒಗ್ಗರಣೆ, ಇದಕ್ಕೂ ನಾನು ಅದೇ ಸೇಮ್ ಒಗ್ಗರಣೆ. ಆ್ಯಂಡ್ ಡ್ರೈಗೆ ಏನು ಚಕ್ಕೆ ಲವಂಗ ಅದೇನು ಹಾಕಿಲ್ಲ, ಬರೀ ಪೌಡರ್ ಅದೇನದು ಮಸಾಲೆ ಹಾಕಿದ್ನಲ್ಲ ಅದಷ್ಟೇ ನಾನು ಹಾಕಿದ್ದು. ಆ್ಯಂಡ್ ಇದಕ್ಕೆ ಬೇರೆ ಹಾಕಿದ್ದೀನಿ. ಸೊಪ್ಪು ಮಾತ್ರ ಸೇಮ್ ಪುದೀನ ಮತ್ತು ಮೆಂತೆ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಬಿರಿಯಾನಿಗೆ. ಅದು ಸ್ವಲ್ಪ ಫ್ರೈ ಆಗಿದ್ಮೇಲೆ 2 ಈರುಳ್ಳಿನ ತೊಗೊಂಡಿದ್ದೀನಿ ನಾನಿಲ್ಲಿ, ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. 2 ಈರುಳ್ಳಿ ತೊಗೊಂಡು ಟೊಮ್ಯಾಟೊ ಜಾಸ್ತಿ ಹಾಕ್ಕೋಬೇಕು. ಈರುಳ್ಳಿ ಜಾಸ್ತಿ ಬೇಡ, ಟೊಮ್ಯಾಟೊ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ. ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಈರುಳ್ಳಿ ಕೆಂಪಗೆ ಬರೋ ಅಷ್ಟು ಕಲರ್ ಆಗೋಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬಿರಿಯಾನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈರುಳ್ಳಿ ಕೆಂಪಗೆ ಆಗಬೇಕಂದ್ರೆ ಸೀಕ್ರೆಟ್ ಅಂತ ಅಂದರೆ ಉಪ್ಪನ್ನು ಹಾಕಬೇಕು. ಆದಷ್ಟು ಬೇಗನೆ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಂತ ಅಂದರೆ ಉಪ್ಪನ್ನು ಹಾಕಿದರೆ ಬೇಗನೆ ಕಲರ್ ಚೇಂಜ್ ಆಗುತ್ತೆ. ಆ್ಯಂಡ್ ಬೇಗನೆ ಈರುಳ್ಳಿ ಫ್ರೈ ಆಗುತ್ತೆ. ಆ್ಯಂಡ್ ನಾನು ಇವಾಗಲೇ ಅಷ್ಟೇ, ನಾನು ಲಾಸ್ಟಿಗೆ ಹಾಕ್ಕೊಳ್ಳೋದು ಕಡಿಮೆ ನಾನು ಉಪ್ಪನ್ನ. ನಾನು ಇವಾಗಲೇ ಎಲ್ಲ ಓವರಾಲ್ ಟೋಟಲಾಗಿ ನಾನು ಇವಾಗಲೇ ಹಾಕಿರ್ತೀನಿ, ನಾನು ಈರುಳ್ಳಿ ಹಾಕಿರ್ತೀನಲ್ಲ ಉಪ್ಪನ್ನು ಇವಾಗಲೇ ಹಾಕಿರ್ತೀನಿ. ಇಲ್ಲಾಂದರೆ ನನಗೆ ಮರ್ತೋಗ್ಬಿಡುತ್ತೆ ಯಾವಾಗ ಹಾಕಿದ್ದೀನೋ ಏನೋ ಅಂತಂದೇಳಿ. ನಾನು ಆವಾಗ ಈರುಳ್ಳಿ ಹಾಕಿದಾಗ ಏನಾದ್ರು ಹಾಕಿಲ್ಲ ಕರೆಕ್ಟಾಗಿ ಅಂತ ಅಂದರೆ ನನಗೆ ಗೊತ್ತಾಗಲ್ಲ, ಗೊತ್ತಾಗಲ್ಲ. ಸೊ ಅದಕ್ಕೆ ಆವಾಗಲೇ ನಾನು ಟೋಟಲಾಗಿ ಹಾಕಿರ್ತೀನಿ, ಮತ್ತು ಯಾವಾಗಲೂ ಸಾಲ್ಟ್ ಆ್ಯಡೇ ಮಾಡೋಕ್ಕೋಗಲ್ಲ. ಸೊ ಇವಾಗಲೇ ಎಷ್ಟು ಬೇಕು ಅಷ್ಟು ಹಾಕಿ ಉಪ್ಪನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಆ್ಯಂಡ್ ಮುಚ್ಚಿ ಫ್ರೈ ಮಾಡಿದ್ರೆ ಚೆನ್ನಾಗಿ ಬೇಯುತ್ತೆ ಈರುಳ್ಳಿ. ಆ್ಯಂಡ್ ಟೊಮ್ಯಾಟೊನ ನಾನಿಲ್ಲಿ 5 ರಿಂದ 6 ಟೊಮ್ಯಾಟೊನ ತೊಗೊಂಡಿನಿ, ಉದ್ದಕ್ಕೆ ತೆಳ್ಳಗೆ ಹೆಚ್ಕೋಬೇಕು. ಸೊ ಟೊಮ್ಯಾಟೊ ಜಾಸ್ತಿ ಹಾಕೋದ್ರಿಂದ ಬಿರಿಯಾನಿ ಫ್ಲೇವರ್ ಸಖತ್ತಾಗಿ ಬರುತ್ತೆ. ಇದು ಮುಸ್ಲಿಮ್ ಸೀಕ್ರೆಟ್ ಬಿರಿಯಾನಿ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇದಕ್ಕೆ ಮೊಸರನ್ನ ಆ್ಯಡ್ ಮಾಡ್ತಾರೆ ಮುಸ್ಲಿಮ್ಸ್ ಅವರು ಬಿರಿಯಾನಿ ಮಾಡುವಾಗ. ಸೊ ನಾನಿಲ್ಲಿ ಮೊಸರು ಬೇಡ ಅಂತಂದೇಳಿ ಸ್ಕಿಪ್ ಮಾಡಿದ್ದೀನಿ. ನಿಮ್ಗೇನಾದರೂ ಬೇಕು ಅಂತ ಅಂದರೆ ಹುಳಿ ಜಾಸ್ತಿ ಆಗಿಬಿಡುತ್ತೆ ಅಂತಂದೇಳಿ ನಾನು ಸ್ಕಿಪ್ ಮಾಡಿದ್ದೀನಿ, ಯಾಕಂದರೆ ಟೊಮೆಟೊನೇ ಜಾಸ್ತಿ ಇರುತ್ತೆ. ಸೊ ಮೊಸರು ಬೇಡ ಅಂತಂದೇಳಿ ಸ್ಕಿಪ್ ಮಾಡಿದೆ. ಇವಾಗ ಶೀತ ವಾತಾವರಣ ಇರೋದ್ರಿಂದ ಅದಕ್ಕೂ ಸ್ವಲ್ಪ ಯೋಚನೆ ಮಾಡಿ ಬೇಡ ಅಂತ ಅಂದ್ಕೊಂಡು ಸೊ ನಾನಿಲ್ಲಿ ಮೊಸರನ್ನ ಸ್ಕಿಪ್ ಮಾಡಿದ್ದೀನಿ. ನಿಮ್ಗೇನಾದರೂ ಬೇಕು ಅಂದರೆ ಮೊಸರನ್ನ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ 1 ಬೌಲಷ್ಟು, ಈಗ ಬೇಸಿಗೆಗಾಲದಲ್ಲಾದರೆ ಚೆನ್ನಾಗಿರುತ್ತೆ ಮೊಸರು ಹಾಕಿದರೆ, ಇವಾಗ ಬೇಡ ಅಂತ ಅಂದ್ಕೊಂಡು ನಾನು ಹಾಕಿಲ್ಲ. ಸೊ ನಾನಿಲ್ಲಿ ಟೊಮೊಟೊನ ಎಲ್ಲ ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಮೆತ್ತಗಾಗೋವರೆಗೂ 5 to 6 ಮಿನಿಟ್ಸ್ ಅಷ್ಟು ಫ್ರೈ ಮಾಡಿಕೊಂಡೆ. ಆಮೇಲೆ ಚಿಕನ್ ನನಗೆ ಎಷ್ಟು ಬೇಕೋ ಅರ್ಧ kg ಚಿಕನ್ನ ಹಾಕಿದ್ದೀನಿ ನಾನಿಲ್ಲಿ. ಅರ್ಧ kg ನಾನಿಲ್ಲಿ ಅಕ್ಕಿನ 1 kg, 3/4 kg ಅಕ್ಕಿ ತೊಗೊಂಡಿದ್ದೀನಿ. ಆ್ಯಂಡ್ ಅರ್ಧ kgನ ಚಿಕನ್ ತೊಗೊಂಡಿದ್ದೀನಿ. ಸೊ ಚಿಕನ್ ಎಷ್ಟು ತೊಗೊತೀವೋ ಅಕ್ಕಿ ಒಂದು ಸ್ವಲ್ಪ ಜಾಸ್ತಿ ಆದರೆ ಪರವಾಗಿಲ್ಲ, ಡಬಲ್ ಆಗಿ ತೊಗೋಬಾರ್ದು. ಅಕ್ಕಿ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ನಾವು ಚಿಕನ್ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ತೊಗೋಬೇಕು. ಆ್ಯಂಡ್ ನಾನಿಲ್ಲಿ ಅರ್ಧ kg ಚಿಕನ್ನ ತೊಗೊಂಡು ಸ್ವಲ್ಪ ಖಾರದ ಪುಡಿ, ಅರಿಶಿನ ಹಾಕಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ಅರಿಶಿನ ನಾನು ಮರ್ತುಬಿಟ್ಟೆ ಹಾಕೋದು, ಆಮೇಲೆ ವಿಡಿಯೋ ಕಟ್ ಆದಮೇಲೆ ನಾನು ಹಾಕಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ.
ಇಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಮುಂಚೆನೇ ಹಾಕ್ಕೋಬಾರ್ದು. ಇವಾಗ ನಾವು ಚಿಕನ್ ಹಾಕ್ಕೊಂಡಿದ್ಮೇಲೆ ಚಿಕನ್ ಫ್ರೈ ಎಲ್ಲ ನೀಟಾಗಿ ಹಾಕಿದ ಮೇಲೆ ನಾವು ಏನು ಮಸಾಲೆನ ಹಾಕ್ಕೋಬೇಕು. ಈಗ ಎಣ್ಣೆಲೇ ಮಸಾಲೆ ಫ್ರೈ ಆಗಲಿ ಅಂತಂದರೆ ಎಣ್ಣೆಲಿ ಹಾಕಿದ್ರೆ ಸ್ವಲ್ಪ ಸೀದೋಗೋ ಚಾನ್ಸಸ್ ಇರುತ್ತೆ. ನಾವು ಇವಾಗ ಹಾಕಲ್ಲ, ಕೆಲವೊಬ್ಬರು ಎಣ್ಣೆಲೇ ಹಾಕಿಬಿಡ್ತಾರೆ ಆಮೇಲೆ ಚಿಕನ್ ಹಾಕ್ತಾರೆ. ಬಟ್ ನಾವು ಫಸ್ಟು ಚಿಕನ್ ಹಾಕಿ ಚಿಕನಿಗೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ತಬೇಕು ಅಂತಂದೇಳಿ ಫಸ್ಟು ಚಿಕನ್ ಹಾಕಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ಮಸಾಲೆ ರುಬ್ಬಿರೋವಂಥ ಮಸಾಲೆನ ಹಾಕೋದು. ಸೊ ನಾನಿಲ್ಲಿ ಇದೇ ಥರನೇ ಮಾಡೋದು. ನನ್ನ ಸ್ಟೈಲಲ್ಲಿ ಮಾಡೋದಾದರೆ ನಾನು ಯಾವ ರೀತಿ ಹೇಳಿರ್ತೀನೋ ಅದೇ ರೀತಿಯೇ ಫಾಲೋ ಅಪ್ ಮಾಡಿ, ಒಂದು ಸ್ವಲ್ಪನೂ ಏರುಪೇರು ಆಗಬಾರ್ದು. ಏನಾದರೂ ಆದರೆ ನಿಜವಾಗ್ಲೂ ಅಡುಗೆ ಕೆಡೋ ಚಾನ್ಸಸ್ ಇರುತ್ತೆ. ಸೊ ನಾನು ಯಾವ ರೀತಿ ಹೇಳಿರ್ತೀನೋ ಅದೇ ರೀತಿ ಮಾಡಿಕೊಡಿ. ಆ್ಯಂಡ್ ಮಸಾಲೆ ಎಲ್ಲ ಒಂದು ಕುದಿ ಬಂದಾದಮೇಲೆ ಸೊ ಈ ಥರ ಎಲ್ಲ ಎಣ್ಣೆ ಮೇಲ್ಗಡೆ ಬಿಟ್ಕೊಂಡಿರಬೇಕು. ಸೊ ಈ ಥರ ಹಾಕಿ ಮೇಲ್ಗಡೆ ಎಣ್ಣೆ ಬಂತು ಅಂತ ಅಂದರೆ ಸೊ ಮಸಾಲೆ ಎಲ್ಲ ಫ್ರೈ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ನಾನಿಲ್ಲಿ ಅಕ್ಕಿನ ತೊಳ್ಕೊಂಡು ಇಟ್ಕೊಂಡಿದ್ದೆ. ಒಂದು ಎಷ್ಟು 2 ಲೋಟದಷ್ಟು ಅಕ್ಕಿನ ತೊಳ್ಕೊಂಡು ಇಟ್ಕೊಂಡಿದ್ದೆ. ಅರ್ಧ ಕೆ ಜಿಗಿಂತ ಒಂದು 1/4 ಕಪ್ಪಷ್ಟು ಜಾಸ್ತಿ ಹಾಕಿದ್ದೆ ಅಷ್ಟೇ. ಯಾಕೆಂದರೆ ನಾಳೆ ಮಧ್ಯಾಹ್ನಕ್ಕೂ ಬೇಕಾಗುತ್ತೆ ಅಂತಂದೇಳಿ ನೆಕ್ಸ್ಟ್ ಡೇ ವೆಡ್ನೆಸ್ಡೇ ಏನೋ ಇತ್ತು. ಸೊ ಅದಕ್ಕೆ ನೆಕ್ಸ್ಟ್ ಡೇ ಮತ್ತೇನು ಅಡುಗೆ ಮಾಡ್ಕೊಳ್ಳೋದೇನು ಬೇಡ, ಇದೇ ಇರಲಿ ಅಂತಂದೇಳಿ ನನ್ನ ಹಸ್ಬೆಂಡ್ ಕೂಡ ಹೇಳಿದರು ನಾಳೆಗೂ ಆಗಂಗೆ ಮಾಡು ಅಂತ ಹೇಳಿ. ಅವ್ರಿಗೆ ಅಷ್ಟೊಂದು ಇಷ್ಟ ಚಿಕನ್ ಬಿರಿಯಾನಿ ಇಷ್ಟ ಆಗಲ್ಲ, ಮಟನ್ ಬಿರಿಯಾನಿ ಇಷ್ಟ. ಬಟ್ ನನಗೆ ಎರಡೂ ಇಷ್ಟ. ನಾನು ಮಾಡೋದು ನಮ್ಮ ಮಮ್ಮಿ ಮಾಡೋದು ಇಷ್ಟ, ಮತ್ತು ಹೊರಗಡೆ ಎಲ್ಲೂ ಇಷ್ಟ ಆಗಲ್ಲ ನನಗೆ ಬಿರಿಯಾನಿ ಎಲ್ಲ. ಸೊ ನಾನೇ ಮಾಡೋಣ ಅಂತಂದು ಹೇಳಿ ನಾನಿವತ್ತು ಬಿರಿಯಾನಿ ಮಾಡ್ತೀನಿ ಅಂತಂದು ಹೇಳಿ ನಾನು ಅದಕ್ಕೆ ಇದಕ್ಕೂ ಏನು ಡಿವೈಡ್ ಮಾಡಿ ಚಿಕನ್ನ ಹಾಕಿದ್ದೀನಿ. ಆ್ಯಂಡ್ ನಾನಿಲ್ಲಿ 2 ಲೋಟ ಅಕ್ಕಿಗೆ 2 ಗ್ಲಾಸ್ ಅಲ್ಲ 1.5 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ ಇದು ನಾನು ಅಕ್ಕಿನ ತೊಗೊಂಡಿರೋ ಸ್ಟೀಮ್ ಅಕ್ಕಿನ ತೊಗೊಂಡ್ರೆ, ಜೀರಾ ರೈಸ್ ತೊಗೊಂಡ್ರೆ ಮಾತ್ರ 2 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಬೇಕು. ಸ್ಟೀಮ್ ಅಕ್ಕಿ ತೊಗೊಂಡ್ರೆ ಬೇಗನೆ ಮೆತ್ತಗಾಗೋ ಅಂತ ಇರ್ತೈತೆ. ನಾನು ಆದರೂ 1.5 ಕಪ್ ಹಾಕಿದ್ದೀನಿ ನೀರನ್ನ, ಆದ್ರೂ ಸ್ವಲ್ಪ ಒಂದು 20-30% ಅಷ್ಟು ಮೆತ್ತಗಾಗಿತ್ತು. ಅಷ್ಟೊಂದೇನು ಉದ್ರೆ ಆಗಿದ್ದಿಲ್ಲ. ಬಟ್ ನಮಗೂ ಕೂಡ ಜಾಸ್ತಿ ಉದ್ರೆ ಇದ್ದರೆ ಅಷ್ಟೊಂದು ಇಷ್ಟ ಆಗೋಲ್ಲ, ಮೆತ್ತಗೆ ಇದ್ದರೆ ಅನ್ನ ಇಷ್ಟ ಆಗೋದು. ಜಾಸ್ತಿ ಉದ್ರಿದ್ರೆ ನನಗೆ ತಿನ್ನೋಕ್ಕಾಗೋದಿಲ್ಲ. ಬಟ್ ನನಗೆ ಕರೆಕ್ಟಾಗಿತ್ತು. ಸೊ ನೀವು ನೋಡ್ಕೊಂಡು ಹಾಕಿ. ನಾನು ನೋಡಿ ಹೇಳ್ತಾ ಇದ್ದೀನಿ. ಅಕ್ಕಿಗೆ ಇನ್ನೊಂದು ಸಾರಿ ಅಕ್ಕಿ ಸ್ಟೀಮ್ ಅಕ್ಕಿ ಏನಾದ್ರು ತೊಗೊಂಡ್ರೆ 2 ಲೋಟ ಅಕ್ಕಿ ಏನಾದ್ರು ತೊಗೊಂಡ್ರೆ ಅರ್ಧ ಕಪ್ ಇಲ್ಲಾಂದರೆ 1 ಲೋಟ ನೀರು ಹಾಕಿದರೆ ಮಾತ್ರ ಚೆನ್ನಾಗೆ, ಇಲ್ಲ ಅಂದರೆ ಜಾಸ್ತಿ ಮೆತ್ತಗೋಗ್ಬಿಡುತ್ತೆ. ಜೀರಾ ರೈಸ್ 2 ಕಪ್ ಲೋಟಕ್ಕೆ 2 ಕಪ್ ಅಕ್ಕಿ ತೊಗೊಂಡ್ರೆ 2 ಲೋಟ 2 ಕಪ್ ನೀರನ್ನು ಹಾಕ್ಕೊಳ್ಳಿ. ಆವಾಗ ಚೆನ್ನಾಗಿ ಕರೆಕ್ಟಾಗಿ ಬರುತ್ತೆ. ಆ್ಯಂಡ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಒಂದೇ ವಿಷಲ್ ಕೂಗಿಸಿದ್ರೆ ಸೊ ಬಿರಿಯಾನಿ ರೆಡಿ ಆಗುತ್ತೆ. ಆ್ಯಂಡ್ ಇಲ್ಲಿ ಪಾತ್ರೆ ಫೈನಲಾಗಿ ಏನು ನಮ್ಮ ಕೈ ಬಿಟ್ರೂ ಪಾತ್ರೆ ಕೈ ಬಿಡೋಕ್ಕಾಗಲ್ಲ. ಅದರಲ್ಲೂ ರಾತ್ರಿ ಟೈಮ್ ನನಗೆ ಪಾತ್ರೆ ಬಿಟ್ಟು ಮಲ್ಕೊಳ್ಳೋಕ್ಕೆ ಅಂತಂದರೆ ನನ್ನ ಕೈಲಿ ಸಾಧ್ಯನೇ ಇಲ್ಲ. ಅದು ಯಾವಾಗಲಾದರೂ ಏನಾದರೂ ತುಂಬಾ ಕ್ರಿಟಿಕಲ್ ಇತ್ತು ನನ್ನ ಸಿಚುವೇಶನ್, ಅಂದರೆ ನಂಗೆ ಆಗೋದೇ ಇಲ್ಲಪ್ಪ ತೊಳೆಯೋಕ್ಕೆ, ನನಗೆ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಅಂತ ಅಂದರೆ ನಾನು ಅವತ್ತು ಅದು ಜಾಸ್ತಿ ಇದ್ದರೆ ಬಿಡಲ್ಲ, ಸ್ವಲ್ಪ ಇದ್ದರೆ ಮಾತ್ರ ನಾನು 1 2 ಇಲ್ಲ 4 ಇದ್ರಂದ್ರೆ ಮಾತ್ರ ಬೆಳಗ್ಗೆ ತೊಳೆದಾಯ್ತು ಅಂತಂದು ಹೇಳಿ ಬಿಟ್ಟು ಹಾಗೆ ಮಲ್ಕೊತೀನಿ. ಜಾಸ್ತಿ ಗಲೀಜಿದ್ದರೆ ಜಾಸ್ತಿ ಪಾತ್ರೆ ಮುಸುರಿ ಅದೆಲ್ಲ ಇದ್ದರೆ ನಾನು ಬಿಡೋದಿಲ್ಲ. ಅಂದರೆ ಎಲ್ಲ ಇವಾಗಲೇ ತೊಳ್ಕೊಂಬಿಡೋಣ, ಅವಳು ಹೆಂಗೂ ಮಲಗಿದ್ದಾಳೆ ಅಂತಂದೇಳಿ ನಾನು ಎಲ್ಲ ತೊಳ್ಕೊಂಡು ನೀಟ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಏನೂ ಅಂದ್ಕೋಬೇಡಿ ನಾನು ಕವರೆಲ್ಲ ಅಲ್ಲೇ ಇಟ್ಟಿದ್ದೀನಿ ಅಂತ. ಸೊ ನಾನು ಕಸ ಎಲ್ಲ ಹಾಕಬೇಕಲ್ಲ, ಸೊ ಅಲ್ಲೇ ಕವರ್ ಇಟ್ಕೊಂಡು ನಾನು ಎಲ್ಲ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಎಲ್ಲ ಆಗಿದ್ಮೇಲೆ ನಾನು ಅದನ್ನು ಹೊರಗಡೆ ಹಾಕೋದು. ಇಲ್ಲ ಅಂದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ. ಈಗ ಅಲ್ಲಿ ಇಲ್ಲಿ ಇಡೋಕ್ಕೆ ಕಸ ಎಲ್ಲ ಅಲ್ಲಿ ಇಲ್ಲಿ ಇಡೋಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ. ಕೆಳಗಡೆ ಇಡ್ತಾರೆ ಕೆಲವೊಬ್ಬರು ಸಿಂಕ್ ಕೆಳಗಡೆ, ಅದೆಲ್ಲ ನನಗೆ ಸರಿ ಅನ್ಸಲ್ಲ. ಸಿಂಕ್ ಕೆಳಗಡೆ ಎಲ್ಲ ನಾನು ನೀಟಾಗಿ ಇಟ್ಕೊಂಡಿದ್ದೀನಿ, ಅಲ್ಲೇನೂ ಇಡೋದಿಲ್ಲ ನಾನು. ಯಾಕಂದರೆ ಸೊಳ್ಳೆ ಅದು ಇದು ಬರುತ್ತೆ, ಹೋಲ್ ಇರುತ್ತಲ್ಲ, ಸೊ ಸೊಳ್ಳೆ ಜಿರಳೆ ಅದೆಲ್ಲ ಬರುತ್ತೆ ಅಂತಂದೇಳಿ ನಾನು ಅಲ್ಲೇನೂ ಇಡೋಲ್ಲ. ನಾನಿಲ್ಲೇ ಕವರಲ್ಲೇ ಹಾಕಿಟ್ಟು ಅದೇ ಎಂಜಲ್ ಅದೆಲ್ಲ ಕವರಲ್ಲಿ ಹಾಕಿಟ್ಟು ನಾನು ಎಲ್ಲ ಲಾಸ್ಟಿಗೆ ತೊಳೆದಾಗಿದ್ಮೇಲೆ ಹೊರಗಡೆ ಹಾಕ್ಬಿಡ್ತೀನಿ ಕವರ್ನ, ಬಿಸಾಕಿ ಡಸ್ಟ್ಬಿನ್ನಿಗೆ ಹಾಕ್ಬಿಡ್ತೀನಿ ಅಷ್ಟೇ. ಮತ್ತಿನ್ನೇನು ಜಾಸ್ತಿ ರಿಸ್ಕ್ ಏನು ತೊಗೊಳಂಗಿಲ್ಲ. ಏನೇ ಬಿಟ್ರೂ ಪಾತ್ರೆನ ಬಿಡೋಕ್ಕಾಗಲ್ಲ. ಪಾತ್ರೆ ಮುಗಿಸ್ಬಿಡೋಣ ಅಂತಂದೇಳಿ ಬೇಗ ಬೇಗ ಎಲ್ಲ ಮಧ್ಯಾಹ್ನ ಬೇಳೆ ಸಾಂಬಾರು ಮಾಡಿದ್ದೆಲ್ಲ ಪಾತ್ರೆ ಇತ್ತು,
ಅದನ್ನು ತೊಳೆದಿದ್ದಿಲ್ಲ. ಯಾಕೆ ಅಂತ ಅಂದರೆ ನನ್ನ ಹಸ್ಬೆಂಡು ಮಧ್ಯಾಹ್ನ ಇರೋದಿಲ್ಲಲ್ಲ, ಡ್ಯೂಟಿ ಹೋಗಿರ್ತಾರೆ. ನಾನು ಒಬ್ಬಳೇ ಇದ್ದಾಗ ಮಧ್ಯಾಹ್ನ ಪಾತ್ರೆ ಏನೂ ಕೆಲಸ ಮಾಡ್ಕೊಳಕ್ಕಾಗಲ್ಲ ಮಕ್ಕಳನ್ನ ಹಿಡ್ಕೊಂಡು. ಮಯ್ಯು ಕೂಡ ಮನೇಲೇ ಇದ್ನಲ್ಲ. ಆವತ್ತಿನ ದಿನ ನನ್ನ ಹಸ್ಬೆಂಡ್ ಮಲಗಿದ್ರು, ಮನೇಲೇ ಇದ್ದರು, ಮಲಗಿದ್ರು. ಸೊ ಅದಕ್ಕೆ ನಾನು ಅವ್ರಿಗೇನು ಎದ್ದೇಳಿಸೋದು ಅಂತ ಹೇಳಿ ನಾನು ಬೇಗ ಅಡುಗೆ ಮಾಡ್ಕೊಂಡು ಸಂಜೆ ತೊಳೆದಾಯ್ತು ಅಂತಂದೇಳಿ ಮಧ್ಯಾಹ್ನ ನಾನು ಪಾತ್ರೆ ತೊಳೆದಿದ್ದಿಲ್ಲ, ಹಂಗೆ ಬಿಟ್ಟಿದ್ದೆ. ಅದಕ್ಕೆ ಇವಾಗೆಲ್ಲ ಜಾಸ್ತಿ ಇತ್ತು ಅಂತಂದೇಳಿ ಒಂದು 5 ನಿಮಿಷ 10 ನಿಮಿಷದಲ್ಲಿ ಬೇಗನೆ ಮುಗಿಸ್ಬಿಡ್ತೀನಿ. ನಾನಿಲ್ಲಿ ಪಾತ್ರೆ ತೊಳೆಯೋಕ್ಕೆ ಯೂಸ್ ಮಾಡೋದು ವಿಮ್ ಜೆಲ್, ಅದನ್ನು ಯೂಸ್ ಮಾಡ್ತೀನಿ. ನಾನು ಆ ಜೆಲ್ಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ತೀನಿ. ಅದು ಇಲ್ಲ ಅಂದರೆ ವಿಮ್ ಬಾರ್ ಸೋಪ್ ಬರುತ್ತಲ್ಲ, ಅದನ್ನಷ್ಟೇ ಯೂಸ್ ಮಾಡೋದು. ಕೆಲವೊಬ್ಬರು ಬೇರೆ ಬೇರೆದೆಲ್ಲ ಯೂಸ್ ಮಾಡ್ತಾರೆ, ಅದನ್ನೆಲ್ಲ ನಾನು ಟ್ರೈ ಮಾಡೋದಕ್ಕೆ ಹೋಗಲ್ಲ. ಯಾಕೆಂದರೆ ಹಂಗೆ ಪಾತ್ರೆ ಒಳಗಡೆ ಎಲ್ಲ ಸ್ಮೆಲ್ ಹಂಗೆ ಇರುತ್ತೆ, ನಂಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ. ಸೊ ನಾನಿಲ್ಲಿ ವಿಮ್ ಜೆಲ್ ಅಂದರೆ ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ನಾನು ಒಂದು ದೊಡ್ಡ ಬಾಟಲನ್ನ ತಗೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಅದನ್ನೇ ಸ್ವಲ್ಪ ಸ್ವಲ್ಪ ಹಾಕಿ ನೀರನ್ನ ಮಿಕ್ಸ್ ಮಾಡಿಕೊಂಡು ವಾಶ್ ಮಾಡಿದರೆ ಫುಲ್ ಕ್ಲಿಯರಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಪಾತ್ರೆ ಎಲ್ಲ ಕ್ಲಿಯರಾಗಿ ಕಾಣುತ್ತೆ ಅಲ್ವಾ. ಬೇರೆದು ಯಾವುದು ನಂಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಯಾಕೋ ಒಂಥರ ಕೋಲ್ಡ್ ಆಗೋ ಥರ ಅನ್ನಿಸ್ತಾ ಇದೆ. ಈ ವಿಡಿಯೋನ ಮಾಡಿ ಸಾರಿ, ನಿಮಗೇನಾದ್ರು ಡಿಸ್ಟರ್ಬ್ ಆಗುತ್ತಿದ್ದರೆ ಈ ಥರ ಮಧ್ಯೆ ಮಧ್ಯೆ ವಾಯ್ಸ್ ಮಾಡ್ತಾ ಇದ್ದೀನಲ್ಲ, ಸಾರಿ. ನಿಜವಾಗ್ಲೂ ಏನೋ ಒಂಥರ ಕೋಲ್ಡ್ ಆಗೋ ಥರ ಆಗ್ತಾಯಿದೆ. ಈಗ ಕ್ಲೈಮೇಟ್ ಒಂಥರ ಇದೆ ಅಲ್ಲ, ಸೊ ಅದಕ್ಕೆ ನಾನು ಈಗ ಬಿಸಿಲು ಇರೋದ್ರಿಂದ ನನಗೆ ಹೀಟಿಗೂ ಶೀತ ಆಗುತ್ತೆ, ಕೋಲ್ಡ್ ಇದ್ದಾಗೂ ಶೀತ ಆಗುತ್ತೆ. ನಂಗೆ ಯಾವ ಥರ ಟೆಂಪ್ರೇಚರ್ ಅಂತಲೇ ನಂಗೆ ಗೊತ್ತಾಗಲ್ಲ. ಒಂದೊಂದು ಸರಿ ನನಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ, ಯಪ್ಪ ಅಂತ. ಸಾರಿ, ನನಗೆ ಪಾತ್ರೆ ಎಲ್ಲ ತೊಳೆದು ಆಗಿದ್ಮೇಲೆ ನನಗೆ ಸಮಾಧಾನ. ಯಾರಿಗೇ ಆದರೂ ಅಷ್ಟೇ, ಪಾತ್ರೆ ಬಟ್ಟೆ ಅಡುಗೆ ಎಲ್ಲ ಮುಗ್ದಿದ ಮೇಲೇ ಸಮಾಧಾನ. ಅದೆಲ್ಲ ಓಕೆ, ಬಟ್ ಪಾತ್ರೆ ಇದ್ದರೆ ಮಾತ್ರ ನಿಜವಾಗ್ಲೂ ಸಮಾಧಾನ ಅಂತ ಅನ್ಸೋದೇ ಇಲ್ಲ. ಏನೋ ಒಂಥರ ದೊಡ್ಡ ಕೆಲಸ ಅಂತ ಅನಿಸುತ್ತೆ. ಅದು ಕ್ಲಿಯರ್ ಮಾಡಿದಾಗೆ ಮಾತ್ರ ಏನೋ ಒಂದು ದೊಡ್ಡ ಭಾರ ನಮ್ಮ ತಲೆ ಮೇಲಿರೋದು ಬೀಳ್ತು ಅಂತಂದು ಹೇಳ್ದು ಕಡಿಮೆ ಆಗುತ್ತೆ, ಭಾರ ಅನ್ನೋದು ಕಡಿಮೆ ಆಗುತ್ತೆ ಪಾತ್ರೆ ಮುಗಿಸಿದ ಮೇಲೆ. ಸೊ ನಾನಿಲ್ಲಿ ಮತ್ತು ಗ್ಯಾಸ್ ಕಟ್ಟೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು, ಶೆಲ್ಫೆಲ್ಲ ಕ್ಲೀನ್ ಮಾಡಿಕೊಂಡು, ಅವರಿಗೆ ಮೈಯು ಬೇರೆ ಇದ್ದಿಲ್ಲವಲ್ಲ, ಅಮ್ಮಗಂತ ಅಷ್ಟೇ ನಾನು ಅನ್ನನ ಕುದಿಲಿಕ್ಕೆ ಇಡ್ತಾ ಇದ್ದೀನಿ, ಊಟ ಮಾಡಿಸೋಣ ಅಂತ ಹೇಳಿ. ಎಲ್ಲ ಮುಗಿಸಿದೆ. ಇವಾಗ ಟೈಮ್ ಬಂದು ಕರೆಕ್ಟ್ ಎಕ್ಸಾಕ್ಟ್ 9 ಗಂಟೆ ಆಗಿದೆ ನೈಟು. ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ, ಚಿಕನ್ ಡ್ರೈ ಎಲ್ಲ ಮುಗೀತು. ಒಬ್ಬಳೇ 1 ಅವರ್ ಅಲ್ಲ 45 ಮಿನಿಟ್ಸಲ್ಲಿ ಎರಡೂ ಮಾಡಿದ್ದೀನಿ, ಎಲ್ಲ ಜೋಡಿಸ್ಕೊಂಡು ಎಲ್ಲ. ನೋಡಿ, ಅಡುಗೆ ಮನೆಗೆ ಹೋದ್ರೆ ಅಂದರೆ ಸಿಕ್ಕಾಪಟ್ಟೆ ಟೈರ್ಡ್ ಆಗಿರೋ ಫೇಸ್ ಥರ ಕಾಣುತ್ತೆ. ಆ್ಯಂಡ್ ಸೊ ಅದಕ್ಕೆ ತುಂಬ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ವಲ್ಲ, ನನಗೆ ಸೊಂಟನೂ ಬರುತ್ತೆ, ಅದರಲ್ಲೂ ಅನಸ್ತೇಷಿಯಾ ಪ್ರಾಬ್ಲಮ್ ಗೊತ್ತಿರುತ್ತೆ ಕೆಲವು ಜನಕ್ಕೆ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಅವರು ಹೊರ್ಗಡೆನೇ ತರ್ತೀನಿ, ಏನೋ ರೊಟ್ಟಿನ ಹೊರ್ಗಡೆನೇ ತರ್ತೀನಿ ಅಂತಂದೇಳಿ ಹೋಗಿದ್ದಾರೆ. ಸೊ ಹೊರಗಡೆ ಅಂದರೆ ಇಲ್ಲೇ ಮನೆಯಲ್ಲೇ ಮಾಡ್ತಾರೆ, ನಮ್ಮ ಮನೆ ರೋಡಲ್ಲಿ ಮನೆಯಲ್ಲೇ ರೊಟ್ಟಿ ಎಲ್ಲ ಉದ್ದುತ್ತಾರೆ, ಚೆನ್ನಾಗಿ ಮಾಡ್ತಾರೆ, ಅವರು ಪರಿಚಯ ಇದ್ದಾರೆ. ಸೊ ಅವರಿಗೆ ಹೇಳಿ ನಮ್ಮಿಬ್ಬರಿಗೇನು ಒಂದು 5 ರೊಟ್ಟಿ ಆದರೆ ಸಾಕು, ಇಲ್ಲ ಚಪಾತಿನಾದರೂ ಏನಾದರೂ ತರ್ತೀನಿ ಅಂತಂದೇಳಿ ಹೋಗಿದ್ದಾರೆ. ಇವಾಗ ಚಪಾತಿ ಮಾಡ್ಕೊಂಡು ಕೂರಷ್ಟು ನನಗೆ ನಿಜವಾಗ್ಲೂ ಪೇಷನ್ಸ್ ಇಲ್ಲ. ಈಗ ಅಮ್ಮು ಬೇರೆ ಎದ್ದಿದ್ದಾಳೆ, ಇಷ್ಟೋ ತನಕ ಮಲಗಿದ್ಲು. ಇವಾಗ ಅವಳಿಗೆ ಊಟ ಮಾಡಿಸಿ ರೂಟೀನ್ ಕಂಟಿನ್ಯೂ ಆಗುತ್ತೆ. ಸೊ ಅವಳಿಗೀಗ ಊಟ ತಿನ್ನಿಸಿ ಆಮೇಲೆ ನಾವು ಊಟ ಮಾಡಿ, ಇಲ್ಲಾಂದರೆ ನಾವು ಫಸ್ಟ್ ಊಟ ಮಾಡಿ, ಇಲ್ಲಾಂದರೆ ಅವಳಿಗೆ ಫಸ್ಟ್ ಊಟ ಮಾಡಿಸಿ ಆಮೇಲೆ ಹೇಗಾಗಿದೆ ಅಂತಂದೇಳಿ ನಾನು ತೋರಿಸ್ತೀನಿ. ಹಾಯ್ ತಾತ ಹಾಯ್ ಅಂತಾಳೆ. ಅಮ್ಮು ನನಗಿಂತ ಕಲರ್ ಆಗಿದ್ದಾಳೆ. ತಾತ ಹಾಯ್ ಹಾಯ್ ಮಾಡ್ತಾಳೆ, ಬಾಯ್ ಮಾಡ್ತಾಳೆ, ಐಶು ಅಂತಾಳೆ. ನೀವು ಅಮ್ಮನ ಹೆಸರೇನಮ್ಮ? ಅಮ್ಮನ ಹೆಸರೇನು ಅಂತ ಕೇಳಿದರೆ ಐಚು ಅಂತಾಳೆ. ತಾ ತಾ ಹಾಯ್ ಫ್ರೆಂಡ್ಸ್, ಹಾಯ್ ಹಾಯ್. ತುಂಬ ನಾಚಿಕೆ ಅಂದರೆ ಅಷ್ಟೇ ಸ್ಟ್ರಾಂಗ್ ಇವಳು, ಹೆವಿ ಸ್ಟ್ರಾಂಗ್ ಅಲ್ವಾ? ನಿಂತ್ಕೊಂಡಿರೋದು ನೋಡ್ರಿ, ಒಬ್ಬಳೇ ನಿಂತ್ಕೊಂಡು ಒಂದೆರಡು ಸ್ಟೆಪ್ ಮುಂದೆ ಹೋಗ್ತಾಳೆ ಆಗಲೇ. ಈಗ
ಸೊ ಬನ್ನಿ ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ಬಂದಾದಮೇಲೆ ಅಡುಗೆ ಎಲ್ಲ ಹೇಗಾಗಿದೆ ಅಂತ ಕೇಳೋಣ. ಆ್ಯಂಡ್ ಯಾವ ರೀತಿ ಬಂದಿದೆ ಅಂತಂದೇಳಿ ನಾನು ನಿಮಗೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಶೇರ್ ಮಾಡ್ತೀನಿ. ಆ್ಯಂಡ್ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆ ಎಲ್ರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಊಟ ಎಲ್ಲ ಮಾಡಿಸಿದೆ ಅಮ್ಮಗೆ. ನಾನು ಊಟ ಮಾಡಿಸಿ ಅವಳನ್ನು ಆಟ ಆಡಲಿಕ್ಕೆ ಬಿಟ್ಟಿದ್ದೀನಿ. ಈಗ ನಾನು ಮತ್ತು ನನ್ನ ಹಸ್ಬೆಂಡ್ ಅವರು ಊಟ ಮಾಡೋಣ ಅಂತಂದೇಳಿ ಚಪಾತಿ ತೊಗೊಂಬಂದಿಲ್ಲ, ಅವರು ರೊಟ್ಟಿನೇ ತೊಗೊಂಡ್ಬಂದರು. ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಸೇಮ್ ಮನೇಲಿ ಮಾಡಿರೋ ಥರನೇ ರೊಟ್ಟಿ ಮಾಡ್ತಾರೆ. ಸೊ ಅದನ್ನೇ ಹಾಕ್ಕೊಂಡು ಚಿಕನ್ ಡ್ರೈ ನೋಡಿ ಏನು ಸಖತ್ತಾಗಿ ಬಂದಿದೆ ಅಲ್ವಾ. ನಂಗದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನ್ನ ಹಸ್ಬೆಂಡ್ ಅಂತೂ ಯಮ್ಮಿ 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 ಅಂತ ಚೆನ್ನಾಗಿ ತಿಂದರು. ನನಗೆ ಅದು ಒಂದು ಖುಷಿ ಆಗುತ್ತೆ. ನಾನು ಅಡುಗೆ ಮಾಡಿದ್ದನ್ನು ತುಂಬ ಇಷ್ಟಪಟ್ಟು ತಿಂತಾರಲ್ಲ, ಅದು ನನಗೆ ಫ್ರ್ಯಾಂಕಾಗಿ ಹೇಳಬೇಕು. ಇಲ್ಲ ಅಂತಂದರೆ ಚೆನ್ನಾಗಿದ್ದರೆ ಚೆನ್ನಾಗೈತಿ ಅನ್ನಬೇಕು, ಇಲ್ಲ ಅಂದರೆ ನನಗೆ ಫ್ರ್ಯಾಂಕಾಗಿ ಹೇಳಬೇಕು. ಚೆನ್ನಾಗೈತಿ ಅಂತ ನನ್ನ ಹಸ್ಬೆಂಡ್ ಅವರು ಯಾವಾಗಲೂ, ನಾನು ಯಾವಾಗಲೂ ಮಾಡೋದು ಅವ್ರಿಗೆ ಇಷ್ಟ ಆಗುತ್ತೆ. ನಾನು ಯಾವಾಗಲೂ ಚೆನ್ನಾಗಿ ಮಾಡಲ್ಲ ಅನ್ನೋ ಒಂದು ನಂಬಿಕೆ ನನಗೆ. ಚೆನ್ನಾಗಿ ಮಾಡಲ್ಲ ಅಂತ ಏನಿಲ್ಲ, ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಇದೆ. ಸೊ ಅದಕ್ಕೆ ಅವರು ಚೆನ್ನಾಗಿ ತಿಂದರು. ಆ್ಯಂಡ್ ಬಿರಿಯಾನಿ ಕೂಡ ನೋಡಿ ಏನು ಚೆನ್ನಾಗಿ ಫ್ಲೇವರ್ ಬಂದಿತ್ತು. ಸೊ ನಾನು ಹೇಳಿದ್ನಲ್ಲ, ಸ್ವಲ್ಪ ರೈಸ್ ಸ್ವಲ್ಪ ಮೆತ್ತಗಾಗಿತ್ತು. ಬಟ್ ನನಗೆ ಇದೇ ಥರನೇ ಇರಬೇಕು, ಜಾಸ್ತಿ ಉದ್ರಾಗಿರಬಾರ್ದು. ನಿಮ್ಗೇನಾದರೂ ಉದುರು ಬೇಕಂದರೆ ನಿಮ್ಮ ಅಕ್ಕಿಗೆ ತಕ್ಕಂಗೆ ನೀವು ನೀರನ್ನ ಹಾಕ್ಕೋಬೋದು, ಇಲ್ಲ ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೋಬೋದು. ಸೊ ನೋಡ್ತಾ ಇದ್ದೀರಲ್ಲ ಬಿರಿಯಾನಿ ಯಾವ ರೀತಿ ಬಂದಿದೆ ಅಂತ, ಸಕ್ಕತ್ತಾಗಿ ಬಂದಿತ್ತು. ಫ್ಲೇವರ್ ನೋಡಿ ಸೇಮ್ ಇದೆ, ಒರಿಜಿನಲ್ ವಿಡಿಯೋ ಇದು, ಯಾವ ಏನೋ ಫಿಲ್ಟ್ರ್ ಕೂಡ ಹಾಕಿಲ್ಲ. ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.